ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಕಸರತ್ತನ್ನ ಆರಂಭಿಸಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಹಣಿಯೋಕೆ ಕೈಪಡೆ ತೆರೆಮರೆಯಲ್ಲಿ ಸಿದ್ಧತೆಯನ್ನ ಆರಂಭ ಮಾಡಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ಈಗಾಗಲೇ ತನ್ನ ಕಸರತ್ತನ್ನ ಆರಂಭಿಸಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಹೆಣಿಬೇಕು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಕೈಪಡೆ ತೆರೆಮರೆಯಲ್ಲಿ ತಂತ್ರವನ್ನ ಮಾಡ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಕಟ್ಟಿ ಹಾಕೋಕೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಆರಂಭಿಸಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯ ಅಕ್ರಮದತ್ತ ಈಗ ಚಿತ್ತವನ್ನು ಹರಿಸಿದೆ. ಅಂದಿನ ಅಕ್ರಮದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕೈ ನಾಯಕರು. ಎಚ್.ಡಿ.ಕೆ ಸಿಎಂ ಆದ ಅವಧಿಯಲ್ಲಿನ ಅಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕುಮಾರಸ್ವಾಮಿನ ಕಟ್ಟಿ ಹಾಕ್ಲಿಕ್ಕೆ ತೆರೆಮರೆಯಲ್ಲಿ ಕಾಂಗ್ರೆಸ್ ನಾಯಕರ ತಂತ್ರ ಹೇಗಿದೆ? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಲೋಕಸಭೆ ಚುನಾವಣೆ ನಂತರ ಈಗ ಉಪಚುನಾವಣೆಗಳು ಎದುರಾಗ್ತಾ ಇದೆ. ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯನ್ನು, ಅದರಲ್ಲೂ JDS ಮತ್ತು BJP ಮೈತ್ರಿ ನಾಯಕರನ್ನ ಕಟ್ಟಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರಮುಖರು, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನ ನಾಯಕರು ಕುಮಾರಸ್ವಾಮಿ ಅವರು CM ಆಗಿದ್ದಂಥ ಅವಧಿಯಲ್ಲಿ ಪ್ರಸ್ತಾಪಿತ ವಿಚಾರಗಳು ಮತ್ತು ಕುಮಾರಸ್ವಾಮಿ ಇರ್ಬೋದು ಅವರ ಕುಟುಂಬದ ಸದಸ್ಯರ ಮೇಲೆ ಕೇಳಿಬಂದಂಥ ಹಗರಣಗಳ ವಿಚಾರವನ್ನು ಮತ್ತೊಮ್ಮೆ ಕದಕುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿಯ ವೇಗಕ್ಕೆ ಮತ್ತು ಅವರ ಕುಟುಂಬದವರ ನಾಗಲೋಟಕ್ಕೆ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈಗ ಉಪಚುನಾವಣೆಯಲ್ಲಿ ಶತಾಯಗತೆ ನಾವು ಚನ್ನಪಟ್ಟಣವನ್ನು ಗೆಲ್ಲೇಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BMS ಕಾಲೇಜು ವಿಚಾರದಲ್ಲಿನ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದರು. ಸದ್ಯ ಈಗ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಂದರೆ ಮೊದಲು ಆರ್ಭಟಿಸಿ ಈಗ ಸೈಲೆಂಟ್ ಆಗಿರೋದು ಯಾಕೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಅವರು, ಅಂದರೆ ಈಗ ಕೇಂದ್ರ ಸಚಿವರಾಗಿದ್ದರೂ ಸಹಿತವಾಗಿ ಅವರು CM ಆಗಿದ್ದಂಥ ಅವಧಿನಲ್ಲಿ ಆದಂಥ ಡಿನೋಟಿಫಿಕೇಶನ್ ವಿಚಾರ ಕುರಿತಂತೆಯೂ ಕೂಡ ಈಗ ಮಾಹಿತಿಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಅದನ್ನು ಹುಡುಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಕುಮಾರಸ್ವಾಮಿ ಮತ್ತು ಅವರ ಸಹೋದರರಿರ್ಬೋದು, ದೇವೇಗೌಡರ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಆಸ್ತಿ ಪಾಸ್ತಿಗಳ ವಿಚಾರದ ಮಾಹಿತಿಯನ್ನು ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಕಲೆ ಹಾಕ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದ್ದು, ಪ್ರಮುಖವಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರನ್ನು ಕಟ್ಟಾಕೋ ತಂತ್ರ, ಜೊತೆಗೆ ಉಪಚುನಾವಣೆ, ಅದರಲ್ಲೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈ ವಿಚಾರಗಳನ್ನು ಮುಂದಿಟ್ಕೊಂಡು ಮತದಾರರನ್ನ ಸೆಳಿಬೇಕು ಎಂಬತಕ್ಕಂಥ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಸದ್ಯ ಈಗ BJP ನಾಯಕರಲ್ಲಾದಂಥ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದಂಥ ಹಗರಣಗಳ ವಿಚಾರ ಕುರಿತಂತೆ ಈಗ ಮೈತ್ರಿಯನ್ನು ಮಾಡಿಕೊಂಡಿದ್ದ ಸಲುವಾಗಿ ಸೈಲೆಂಟ್ ಆಗಿದ್ದಾರೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಮುಂದೆ ಚನ್ನಪಟ್ಟಣ ಸೇರಿದಂತೆ ಇತರ ಉಪಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ಮೈತ್ರಿ ನಾಯಕರ ಹಗರಣಗಳಿರ್ಬೋದು, ಕುಮಾರಸ್ವಾಮಿ ಆಗ ಆರ್ಭಟಿಸಿ ಈಗ ಸೈಲೆಂಟ್ ಆಗಿರೋದೇಕೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಮತದಾರರಿಗೆ, ಅಂದರೆ ರಾಜ್ಯದ ಜನತೆಗೆ ತಲುಪಿಸಬೇಕು ಎಂಬತಕ್ಕಂಥ ವಿಚಾರದಲ್ಲಿ ಆಲೋಚನೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿದ್ದಾರೆ. ಸದ್ಯ ಒಂದು ಕಡೆ ದ್ವೇಷದ ರಾಜಕಾರಣ ಮಾಡಬಾರ್ದು ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ರೂ ಸಹಿತವಾಗಿ ಕಾನೂನಿನ ಬಲೆಯಲ್ಲಿ ಇವ್ರನ್ನ ಎಣಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿದ್ದು ಯಾವ ರೀತಿ ಸಫಲರಾಗ್ತಾರೆ, ಇದಕ್ಕೆ ಪ್ರತಿಯಾಗಿ ಮೈತ್ರಿ ನಾಯಕರು ಜೊತೆಗೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ಯಾವ ಪ್ರತ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.